ಬನ್ನಿ ಗುರುಗಳೇ. ಬನ್ನಿ ಗುರುಗಳೇ, ಈ ಮನೇಲಿ ಇಲ್ಲಿವರೆಗೂ ಕರ್ಕೊಂಡು ಬರೋದಷ್ಟೇ ನಿಮ್ಮ ಕೆಲಸ. ಇಲ್ಲೇ ಬಂದಮೇಲೆ ನಾವು ನೋಡ್ಕೋತೀವಿ. ಈ ಮನೆ ಯಜಮಾನ ಯಾರು? ಮನೆ ನಡೆಸ್ತಾರ ಯಜಮಾನ ಯಾರು ಒಂದೇ? ಇವರೇ ನಮ್ಮ ಯಜಮಾನ್ರು. ಇವರೇ ಮನೆ ನಡೆಸ್ತಾ ಇರೋದು. ಆ ಮಡ್ಕೆನ ಎಲ್ಲಿಂದ ತಗೊಂಡು ಬಂದ್ರಿ? ಅಂಗಡಿಯಿಂದ. ನಿಜ ಹೇಳಬೇಕು. ಸತ್ಯ ಹೇಳಿದ್ರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ. ಅದು ನಾನು ಅಂಗಡಿ ಹತ್ರ ಹೋದೆ. ಅಂಗಡಿ ಬಾಗಿಲಾಕಿತ್ತು. ಅಂಗಡಿ ಮುಂದೆ ಈ ಮಡಕೆ ಉಲ್ಟಾ ಇತ್ತು. ಅಂಗಡಿಯವನೇ ಮರ್ತು ಹೋಗಿರ್ಬೇಕು ಅಂದ್ಕೊಂಡು ಆ ಮಡಕೆ ತಗೊಂಡು ದುಡ್ಡನ್ನ ಒಳಗಿಟ್ಬಿಟ್ಟು ತಗೊಂಡು ಬಂದೆ. ಈಗ ಮನೆಗಾಗಿರೋ ಸಮಸ್ಯೆಗೆ ಆ ಮಡಕೆನೇ ಕಾರಣ. ಎಂತ ಕೆಲಸ ಮಾಡ್ಬಿಟ್ರಿ? ಗಿರಿ, ನಾನೇನು ಬೇಕು ಅಂತ ಮಾಡದ್ನಾ? ಸ್ವಾಮಿಗಳೇ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಗೊತ್ತಿದ್ದು ಆಯ್ತು, ಗೊತ್ತಿಲ್ಲದೆ ಆಯ್ತು. ಈ ಮನೇಲಿ ಸಮಸ್ಯೆ ಶುರುವಾಗಿದೆ. ಅದು ಎಂಥ ಸಮಸ್ಯೆ ಅಂದೇಳಿ ಸ್ವಲ್ಪ ಬಿಡಿಸಿ ಹೇಳಿ ಗುರುಗಳೇ. ಈ ಮನೇಲಿ ಒಂದು ಅತೃಪ್ತ ಆತ್ಮ ಇದೆ. ಯಾರು ಹೆದರ್ಕೋಬೇಡಿ, ನಾನಿದ್ದೀನಿ. ಇಲ್ಲೇ ಒಂದು ಮಂಡಲ ಹಾಕಿ ಆ ಆತ್ಮನ ಹೇಗೆ ಬಂಧಿಸ್ಬೇಕು ಅಂತ ನಾನು ನೋಡ್ಕೋತೀನಿ. ಜ್ವಲ ಪ್ರಜ್ವಲ ಪ್ರಜ್ವಲ ಸಹಾಯ ಸಹಾಯ ರಕ್ಷ ರಕ್ಷ. ಓಂ ನಮೋ ಸರ್ವಭೂತೆ ಪಟ್ ಸ್ವಾಹಾ. ಓಂ ರಕ್ಷ ರಕ್ಷ ತ್ರಿಲೋಕ ಮೋಹಿನಿ ಸರ್ವಮುಖ ವಿಲಾಸಿನಿ ಪಟ್ ಸ್ವಾಹಾ. ಆಗಚ್ಚಿತ್ 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 ಪಟ್ ಸ್ವಾಹಾ. ಓಂ ಸ್ವಾಹಾ. ಏಯ್, ಹೇಳು, ಯಾರು ನೀನು? ನೀನ್ ಯಾರು? ನನ್ನೇ ಯಾರು ಅಂತ ಕೇಳ್ತೀಯ? ನೀನ್ ಯಾರಾದ್ರೆ ನನಗೇನು ಆಗ್ಬೇಕಾಗಿಲ್ಲ. ಈ ದೇಹದಿಂದ ಆಚೆ ಹೋಗೋ. ಇಲ್ಲ ಇಲ್ಲ, ಈ ದೇಹ ಬಿಟ್ಟೆಲ್ಲೂ ಹೋಗೋದಿಲ್ಲ. ಹೋಗೋದಿಲ್ಲ. ಅಯ್ಯೋ ಅಮ್ಮ, ಅಯ್ಯೋ 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 ಅಮ್ಮ. ಏನು ನಡೀತಾ ಇದೆ ನಮ್ಮ ಮನೇಲಿ? ನನಗೂ ಅರ್ಥ ಆಗ್ತಾ ಇಲ್ಲ ರೀ. ನಾವಿದೆಲ್ಲ ನೋಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಗಿರ್ಜಮ್ಮ, ಸಮಾಧಾನ ಮಾಡ್ಕಣಿ ಮರ್ರೆ, ಎಲ್ಲ ಸರಿ ಹೊತ್ತು, ಎಂತ ಆತಿಲ್ಲ. ಅಕ್ಕ, ಮಾವಂಗೇನು ಆಗಲ್ಲ. ಅವ್ರು ಬೇಗ ಹುಷಾರಾಗ್ತಾರೆ. ಇವರು ಪವರ್ಫುಲ್ ಸ್ವಾಮೀಜಿ, ನೋಡ್ತಾ ಇರು.
ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಮ್ಮ ತಂದೆಗೆ ಹೊಡಿಬೇಡಿ. ಭಗವಂತ, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತಾ ಇದೀಯಾ? ಶಿವಪ್ರಸಾದ್, ಬಂದ್ಯಾ ಭಗವಂತ? ನೋಡು ಭಗವಂತ ಹೇಗೆ ಹೊಡಿತಾ ಇದ್ದಾರೆ ಅಂತ. ಅದನ್ನ ತಂದು ತಪ್ಪು ಮಾಡಿದ್ ನಾನು, ಬೇಕಾದ್ರೆ ನನಗೆ ಹೊಡಿಲಿ. ಪಾಪ ಅಪ್ಪನಿಗೆ ನೋವು ಕೊಡೋದು ಬೇಡ, ದಯವಿಟ್ಟು ನಿಲ್ಸು ಅಂತ ಹೇಳು ಭಗವಂತ. ಇದನ್ನೆಲ್ಲ ನಿಲ್ಸು ಭಗವಂತ. ಇವರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಾನು ಹೇಳಿ ಕರೆಸಿದ್ನ ಶಿವಪ್ರಸಾದ್. ಇದನ್ನು ಶುರು ಮಾಡಿದ್ದು ನೀವು, ಹಾಗಾಗಿ ನಿಲ್ಸೋದು ನಿಮ್ಮ ಕೈಯಲ್ಲಿ ಇದೆ. ಅಯ್ಯೋ ಭಗವಂತ, ಏನೋ ತಪ್ಪಾಗೋಯ್ತು. ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸಮಸ್ಯೆ ಬಗೆಹರಲಿ ಅಂತ ಸಿಕ್ಕಿದವ್ರನ್ನೆಲ್ಲ ನಂಬ್ತೀವಿ, ಅದಕ್ಕೆ ಅವ್ರನ್ನ ಕರೆಸ್ಬೇಕಾಯ್ತು. ನಾನು ಇವ್ರನ್ನ ಕರ್ಸಿಲ್ಲ, ಮನೆಯವರೆಲ್ಲ ಸೇರಿಸಿ ಅವ್ರನ್ನ ಕರ್ದಿರೋದು. ನಿನ್ನ ಕೋಪ ಇದ್ರೆ ನನಗೆ ಡೇಟ್ ಹೊಡಿ, ಆದ್ರೆ ಅಪ್ಪಗೆ ನೋವಾಗ್ತಾ ಇರೋದು ನನಗೆ ನೋಡಕ್ಕಾಗ್ತಾ ಇಲ್ಲ. ಹೆಂಗಾರು ಮಾಡಿ ನಿಲ್ಸು ಭಗವಂತ, ಪ್ಲೀಸ್. ನೊಂದ್ಕೊಳ್ಳೋ ಬದಲು ನೀನೇ ಇದನ್ನ ತಡೆದು ನಿಲ್ಸ್ಬೋದಲ್ಲ ಶಿವಪ್ರಸಾದ್. ನಾನೇನೋ ನಿಲ್ಸ್ಬಿಡ್ತೀನಿ, ಆದ್ರೆ ಸಮಸ್ಯೆ ಹಾಗೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಅಪ್ಪನ ಆರೋಗ್ಯದ ಗತಿ ಏನು? ನಿನಗಾಗ್ಲಿ ನಿನ್ ಮನೆಯವ್ರಿಗಾಗ್ಲಿ ಏನು ಆಗಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ? ಓ, ನಾನು ನಿನ್ ಮಾತು ಕೇಳಲಿಲ್ಲ ಅಂತ ಇವಾಗ ರಿವೆಂಜ್ ತಗೋತಾ ಇದೆಯಾ? ನೋಡು ಭಗವಂತ ಹೇಗೆ ಹೊಡಿತಾ ಇದ್ದಾರೆ ಅಂತ. ಅದನ್ನ ನೋಡಿದ್ರೆ ಯಾರಿಗೇ ಆಗ್ಲಿ ಹೊಟ್ಟೆ ಹೊರೆಯಲ್ವಾ? ನಿನಗೇನು ಅನಿಸ್ತಾ ಇಲ್ವಾ? ನಾನು ಜಡ ಶಿವಪ್ರಸಾದ್. ಹುಟ್ಟು, ಸಾವು, ನೋವು, ಹಿಂಸೆ, ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ ಇವೆಲ್ಲವನ್ನು ಸಮಾನವಾಗಿ ಮಾಡಿ ಪಾಪಕ್ಕೆ ತಕ್ಕ ಶಿಕ್ಷೆ ಹಾಗೂ ಶಿಕ್ಷಣ, ಕರ್ಮಕ್ಕೆ ತಕ್ಕ ಫಲ, ಇದಿಷ್ಟು ಕೊಟ್ಟೆ ನನಗೆ ಅಭ್ಯಾಸ. ನಿನ್ ಹಠ ನೀನ್ ಬಿಡಲ್ಲ ಅಲ್ವಾ? ಸರಿ ಬಿಡು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಸ್ವಾಮಿಗಳೇ, ಇನ್ನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸ ಆಗಿದೆ. ಇನ್ನೇನಿದ್ರು ದೇಹದಿಂದ ಆತ್ಮ ಆಚೆ ಬರಬೇಕು ಅಷ್ಟೇ. ಅದು ಆಚೆ ಬರುತ್ತೆ. ಓಂ ರಕ್ಷ ರಕ್ಷ ತ್ರಿಲೋಕ ಮೋಹಿನಿ ಸರ್ವಮುಖ ವಿಲಾಸಿನಿ ಫಟ್ ಸ್ವಾಹ. ಬಾ, ದೇಹದಿಂದ ಆಚೆ ಬಾ. ಬಾ. ಅಪ್ಪ ಅಪ್ಪ, ತಗೊಳ್ಳಿ. ಈ ಮಡಕೆನ ಯಾರು ಓಡಾಡದೇ ಇರೋ ಜಾಗದಲ್ಲಿ ಇಟ್ಟು ಹಿಂದೆ ತಿರುಗಿ ನೋಡಿದ್ರೆ ವಾಪಸ್ ಬರಬೇಕು. ಜಾಗ್ರತೆ. ಹಾ, ಅಪ್ಪನ ಒಳಗೆ ಕರ್ಕೊಂಡು ನಡೀರಿ. ಶಿವಪ್ರಸಾದ್, ಭಗವಂತ, ನಿನ್ ಸಮಸ್ಯೆನ ಇನ್ನೊಬ್ಬರಿಗೆ ವರ್ಗಾಯಿಸಕ್ ನೋಡ್ತಿದ್ಯಾ? ಮತ್ತಿನ್ನೇನು ಮಾಡಲಿ ಭಗವಂತ? ನಿನ್ನೆಷ್ಟು ಬೇಡ್ಕೊಂಡೆ, ನೀನೇನು ಮಾಡಲಿಲ್ಲ. ಆದರೆ ಮಂತ್ರವಾದಿ ಆತ್ಮನ ಇದ್ರೊಳಗೆ ಹಾಕ್ಕೊಟ್ಟಿದ್ದಾನೆ. ಇದನ್ನು ತಗೊಂಡೋಗಿ ಇಡ್ತೀನಿ, ಅಲ್ಲಿಗೆ ನನ್ನ ಸಮಸ್ಯೆ ಸಾಲ್ವ್ ಆಗೋಯ್ತು. ನೀನ್ ಹಾಗೆ ಮಾಡೋದ್ರಿಂದ ನಿನ್ ಸಮಸ್ಯೆ ಬಗೆಹರಿಯಲ್ಲ, ಬದಲಾಗಿ ಇನ್ನಷ್ಟು ಅಮಾಯಕರಿಗೆ ಸಮಸ್ಯೆ ಆಗುತ್ತೆ. ಅಂದರೆ ದಾರಿಲಿದ್ದು ಮಡಿಕೆನ ನಿನಗೇ ಗೊತ್ತಿಲ್ಲದೆ ಮನೆಗೆ ತಗೊಂಡೆ. ಈಗ ಯಾರೂ ಓಡಾಡದೇ ಇರೋ ದಾರಿಲಿ ಅದನ್ನ ಇಡಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವರು ಇದನ್ನ ತಗೊಂಡೋಗಲ್ಲ ಅಂತ ನಿನ್ಗೆ ಅನ್ಸುತ್ತ? ನಿನ್ ಸಮಸ್ಯೆ ವರ್ಗಾವಣೆ ಆದ್ಮೇಲೆ ಇದು ಬಗೆಹರಿಯೋದೆಲ್ಲಿಂದ ಶಿವಪ್ರಸಾದ್? ಅದೆಲ್ಲ ನನಗೆ ಗೊತ್ತಿಲ್ಲ ಭಗವಂತ. ಯಾರು ಏನು ಮಾಡ್ಕೊಂಡ್ರೆ ನನಗೇನು? ನನಗೆ ನನ್ನ ಮನೆ ಮಾತ್ರ ಮುಖ್ಯ. ಅಪ್ಪನ ನೋಡಿದ್ಯಾ ಪಾಪ ಅವ್ರು ಹೇಗಾಗಿದ್ದಾರೆ ಅಂತ. ಅದನ್ನ ನೆನೆಸ್ಕೊಂಡ್ರೆ ಇನ್ಮೇಲೆ ಯಾವ ಸವಾಸನೂ ಬೇಡ. ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ನೀನು ನನ್ನ ತಲೆಗೆ ಈ ಸಮಾಜ ಸೇವೆಲ್ಲ ತುಂಬಕ್ಕೆ ಬರಬೇಡ. ನನ್ನ ಸ್ನೇಹಿತ ಆಡೋ ಮಾತಲ್ಲ ಇದು ಶಿವಪ್ರಸಾದ್.
ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಳಿತಿಗಾಗಿ ಯೋಚನೆ ಮಾಡ್ತಾನೋ ಅವನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಯಾವ ವ್ಯಕ್ತಿ ಇನ್ನೊಬ್ಬನಿಗೆ ಒಳ್ಳೇದನ್ನು ಮಾಡ್ತಾನೋ ಅವನಿಗೆ ನಾನು ಒಳ್ಳೇದನ್ನು ಮಾಡ್ತೀನಿ. ಯಾವ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೋ ಅವನ ಬಗ್ಗೆ ನಾನು ಯೋಚನೆ ಮಾಡೋದನ್ನೇ ಬಿಡ್ತೀನಿ. ಇದೇ ಪ್ರಕೃತಿಯ ರಹಸ್ಯ. ಭಗವಂತ, ನನಗೊಂದು ಡೌಟು. ಅಲ್ಲ, ಪ್ರತಿ ಸರಿ ನನ್ನನ್ನು ಧರ್ಮ ಸಂಕಟದಲ್ಲಿ ಸಿಗಾಕ್ಸಕ್ಕೆ ಅಂತಾನೆ ಬರ್ತೀಯ ನೀನು? ಇದು ಧರ್ಮ ಸಂಕಟ ಅಲ್ಲ ಶಿವಪ್ರಸಾದ್, ಆತ್ಮ ಸಂಕಟ. ಇದ್ರ ಒಳಗಡೆ ನೊಂದಿರೋ ಒಂದು ಹೆಣ್ಣಿನ ಆತ್ಮ ಇದೆ. ನೀನು ಮನಸಾರೆ ಕಣ್ಣು ಮುಚ್ಕೊಂಡು ಕಿವಿಗೊಟ್ಟು ಕೇಳ್ತೀನಿ, ನಿನಗೆ ಅರ್ಥ ಆಗುತ್ತೆ. ನಂತರ ನಿನ್ನ ಅಂತರಾತ್ಮ ಏನ್ ಹೇಳುತ್ತೋ ಅದ್ರ ಹಾಗೆ ನಡ್ಕೊ. ಏನ್ ಹೇಳ್ತಾ ಇದೆಯಾ ಭಗವಂತ? ನಾನೊಬ್ಬ ಕಾಮನ್ ಮ್ಯಾನ್. ಆತ್ಮದ ಮಾತು ನನಗೆ ಕೇಳಿಸುತ್ತಾ? ಕೇಳಿ ನೋಡು ಶಿವಪ್ರಸಾದ್. ನನಗೆ ಮುಕ್ತಿ ಬೇಕು, ನನ್ನ ಆತ್ಮಕ್ಕೆ ಶಾಂತಿ ಬೇಕು. ನನ್ನನ್ನು ನೀವು ಹೀಗೆ ಬಿಟ್ರೆ ನಾನು ಅಂತರ್ ಪಿಶಾಚಿಯಾಗಿ ತಿರುಗ್ತಾನೆ ಇರ್ತೀನಿ. ನಿಮಗ್ ಕೈ ಮುಗಿತೀನಿ, ನಿಮ್ ದಮ್ಮಯ್ಯ ಅಂತೀನಿ. ನನಗ್ ಮುಕ್ತಿ ಕೊಡ್ಸಿ, ನನಗ್ ಮುಕ್ತಿ ಕೊಡ್ಸಿ. ಇಲ್ಲ ಭಗವಂತ, ನನ್ನ ಕೈಲಿ ಇವೆಲ್ಲ ಆಗಲ್ಲ. ನನಗಿದ್ ಬೇಕಾಗೂ ಇಲ್ಲ. ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಆ ಮಂತ್ರವಾದಿ ಹೇಳಿದ್ದಾನೆ, ಯಾರು ಓಡಾಡದೇ ಇರೋ ಜಾಗದಲ್ಲಿ ಇದನ್ನ ಇಟ್ಬಿಡು ಅಂತ. ನಾನು ಇಟ್ಬಿಡ್ತೀನಿ ಅಷ್ಟೇ, ಇಟ್ಬಿಡ್ತೀನಿ ಅಷ್ಟೇ ಅಷ್ಟೇ. ನೋಡು, ನಿನ್ನ ಸಮಸ್ಯೆನ ಬಗೆಹರಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ದಿನ ನನಗೆ ಸಾವಿರಾರು ಸಮಸ್ಯೆ ಇರುತ್ತೆ. ಒಂದೇ ಒಂದು ಎಕ್ಸ್ಟ್ರಾ ಸಮಸ್ಯೆ ಬಂದರೂ ನಾನು ಪತ್ರಗುಟ್ಟೋಗ್ತೀನಿ. ಅಂಥದ್ರಲ್ಲಿ ನಿನ್ನ ಸಮಸ್ಯೆ ಚಾನ್ಸೇ ಇಲ್ಲ. ನನ್ನ ಕಡೆಯಿಂದ ನಿನಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ನಿಮಗ್ ಕೈ ಮುಗಿತೀನಿ, ನಿಮ್ ದಮ್ಮಯ್ಯ ಅಂತೀನಿ. ನನಗ್ ಮುಕ್ತಿ ಕೊಡ್ಸಿ. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಎಷ್ಟೋ ಸಲ ಆ ಕಡೆನೂ ಹೋಗೋಕ್ಕಾಗದೆ ಈ ಕಡೆನೂ ಹೋಗೋಕ್ಕಾಗದೆ ಒದಾಡ್ತಿರ್ತೀವಿ. ಪಾಪ ಆತ್ಮ ಯಾವ ಕಡೆನೂ ಹೋಗೋಕ್ಕಾಗದೆ ಅದನ್ನೆಷ್ಟು ಒದ್ದಾಡ್ತಾ ಇದೆಯೋ ಏನು. ಏನ್ ಮಾಡ್ಲಿ? ಈ ಮಡಕೆನ ಯಾರು ಓಡಾಡದೇ ಇರೋ ಜಾಗದಲ್ಲಿ ಇಟ್ಟು ಹಿಂದೆ ತಿರುಗಿ ನೋಡಿದ್ರೆ ವಾಪಸ್ ಬರ್ಬೇಕು. ಜಾಗ್ರತೆ. ಯಾವ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೋ ಅವನ ಬಗ್ಗೆ ನಾನು ಯೋಚನೆ ಮಾಡೋದನ್ನೇ ಬಿಡ್ತೀನಿ.
ಹೆದರ್ಬೇಡ ಅಣ್ಣ, ನನ್ನಿಂದ ನಿನಗೆ ಯಾವ ತೊಂದ್ರೆನೂ ಆಗಲ್ಲ. ಯಾರಮ್ಮ ನೀನು? ಏನಿನ್ ಕಥೆ? ನಾನು ನಂದಿನಿ. ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲಿ ಓದು ಓದು ಅಂತ ಒತ್ತಾಯ ಮಾಡ್ತಿದ್ರು. ಹಾಳಾದ ನನ್ನ ತಲೆಗೆ ಈ ಓದೇ ಹತ್ಲಿಲ್ಲ. ಆದ್ರೂ ಹೇಗೋ ಓದಿ 1 ಡಿಗ್ರಿ ಪಡ್ಕೊಂಡೆ. ಆದ್ರೆ ನಮ್ಮ ಮನೆಯಲ್ಲಿ ಮದುವೆ ಮಾಡಿಸಿದ್ರು. ನನ್ನ ಗಂಡ PhD ಹೋಲ್ಡರ್, ನನ್ನ ಹೆಂಡತಿ ಸಿಂಗಲ್ ಡಿಗ್ರಿ ಆಗಿದೆ. ಮರ್ಯಾದೆ ಹೋಗುತ್ತೆ ಅಂತ ಮುಂದೆ ಓದು ಓದು ಅಂತ ಒತ್ತಾಯ ಮಾಡಿದ್ರು. ಎಕ್ಸಾಮಲ್ಲಿ ಫೇಲ್ ಆದ್ರೆ ಮನೆಯಿಂದ ಆಚೆ ನಿಲ್ಲಿಸ್ತಿದ್ರು. ನಾನ್ ಹೆತ್ತ ಮಗುನ ನಾನು ನೋಡ್ಬೇಕಂದ್ರೆ ಎಕ್ಸಾಮಲ್ಲಿ ರ್ಯಾಂಕ್ ಬರಬೇಕು ಅಂತ ಹೇಳ್ತಿದ್ರು. ಆದ್ರೆ ನಾನು ಎಕ್ಸಾಮಲ್ಲಿ ಫೇಲ್ ಆದೆ ಅಣ್ಣ. ಈ ವಿಷಯ ಮನೇಲಿ ಗೊತ್ತಾದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ನನ್ನ ಗಂಡ ಡಿವೋರ್ಸ್ ಕೊಡ್ತಾರೆ. ಹೆತ್ತ ಮಗುವಿಂದ ದೂರ ಆಗಿ, ಗಂಡನಿಂದ ದೂರ ಆಗಿ ಬದುಕಕ್ಕಾಗಲ್ಲ ಅಂತ ನಾನೇ ಆತ್ಮಹತ್ಯೆ ಮಾಡ್ಕೊಂಡೆ. ಈಗ ನನ್ನ ಮಗು ಹೇಗಿದೆಯೋ, ಅವ್ರು ನನ್ನ ಮಗುನ ಹೇಗ್ ನೋಡ್ಕೋತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ಹೀಗೆ ಅಲಿತಾ ಇದ್ದೀನಿ. ಬದುಕಿದ್ದಾಗ ನನ್ನ ತಂದೆ ತಾಯಿ, ನನ್ನ ಗಂಡ ನೆಮ್ಮದಿ ಕೊಡ್ಲಿಲ್ಲ. ಸತ್ ಮೇಲೂ ಇದೇ ಗತಿ ಆಗೋಯ್ತು. ನಾನು ಏನ್ ಮಾಡ್ಲಿ ಅಣ್ಣ? ಇದ್ ನನ್ ತಪ್ಪ ಹೇಳಿ? ಇಲ್ಲಮ್ಮ, ಆತ್ಮಹತ್ಯೆ ಒಂದು ಬಿಟ್ಟು ನೀನು ಯಾವ ತಪ್ಪು ಮಾಡಿಲ್ಲ. ನೀನೇನು ಹೆದರ್ಕೋಬೇಡ. ನಿನಗೆ ನಿಮ್ಮ ಯಜಮಾನರನ್ನ, ನಿನ್ನ ಮಗುನ, ನಿಮ್ಮ ತಂದೆನ ನೋಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ನಾನು ಪ್ರಯತ್ನ ಪಟ್ಟು ಕರೆಸ್ತೀನಿ. ನಿಮ್ಮ ಯಜಮಾನರ ಹೆಸರು? ಸರಿ ಅಮ್ಮ, ನಾನು ಪ್ರಯತ್ನ ಪಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಸರಿ. ನಮಸ್ಕಾರ ಸರ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಸರ್, ಎಲ್ಲಿ ಸರ್ ನನ್ನ ಹೆಂಡತಿ? ಅವ್ರು ಬದುಕಿದ್ದಾಗಲೇ ಇಷ್ಟೊಂದು ಕಾಳಜಿ ತೋರಿಸಿದ್ದಿದ್ರೆ ಈಗ ಬದುಕಿರೋರೋ ಏನೋ. ಬನ್ನಿ ಸರ್. ಎಲ್ಲಪ್ಪ ಕಾಣಿಸ್ತಾನೆ ಇಲ್ಲ? ಬನ್ನಿ ಸರ್. ಎಲ್ಲಪ್ಪ ಅವಳು? ಓದಿದ್ರೆ ಮಾತ್ರ ಮಗಳು, ಇಲ್ಲಾಂದರೆ ನೀನು ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಈಗಲಾದರೂ ಪ್ರೀತಿಯಿಂದ ಮಗಳೇ ಅಂತ ಕರೀರಿ. ಖಂಡಿತ ನಿಮ್ಮ ಮಗಳು ಕಾಣಿಸ್ಕೋತಾಳೆ. ಮಗಳೇ ನಂದಿನಿ, ಎಲ್ಲಿದ್ಯಮ್ಮ? ನಂದಿನಿ, ನಂದು. ಅಮ್ಮ, ನಂದಿನಿ, ನೋಡು ನಿನ್ನ ಮಗು. ನಾನೆಂಥ ಪಾಪಿ ನಂದಿನಿ. ಪುಸ್ತಕ ಓದ್ಕೊಂಡು ನಾಲೆಡ್ಜ್ ಬೆಳೆಸ್ಕೊಂಡೆ ಹೊರತು
ಮನೇಲಿದ್ದ ನನ್ನ ಹೆಂಡತಿ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಐ ಆಮ್ ವೆರಿ ಸಾರಿ ನಂದಿನಿ. ಓದಿದ್ರೆ ಮಾತ್ರ ಜೀವನ, ಇಲ್ಲಾಂದರೆ ಯಾರು ನಿನ್ನ ಮದುವೆ ಆಗ್ತಾರೆ? ಅಕ್ಕಪಕ್ಕದವ್ರ ಮಾತು ಕೇಳಿ ನಮ್ಮ ಮಗಳು ಚೆನ್ನಾಗಿ ಓದಲಿ, ಅದೊಂದು ಹೆಮ್ಮೆ ಅಂತ ಅಂದ್ಕೊಂಡು ನನ್ನ ಮಗಳಿಗೆ ಪ್ರೆಷರ್ ಆಗಿಬಿಟ್ಟೆ. ಕ್ಷಮಿಸ್ಬಿಡಮ್ಮ. ಅದೆಲ್ಲ ಈಗ ಹೇಳಿ ಏನ್ ಪ್ರಯೋಜನ ಅಪ್ಪ? ನನ್ನ ಹಣೆಯಲ್ಲಿ ಹೀಗಾಗ್ಬೇಕು ಅಂತ ಬರ್ದಿತ್ತು, ಆಯ್ತು.